ನಮಸ್ಕಾರ ಸ್ನೇಹಿತರೆ, ಅಡುಗೆ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆ್ಯಂಡ್ ಸ್ಪೈಸಿ ಆಗಿರೋ ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಈ ರೆಸಿಪಿಗೆ ಬೇಕಾಗಿರೋ ಪದಾರ್ಥಗಳು: ಆಲೂಗಡ್ಡೆ 5ರಿಂದ 6 ಬೇಯಿಸಿ ಸಿಪ್ಪೆ ತೆಗೆದಿರಬೇಕು, ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು 4ರಿಂದ 5, ಹಸಿಮೆಣಸಿನ್ಕಾಯಿ 5ರಿಂದ 6, ಶುಂಠಿ 2 ಇಂಚು, ಬೆಳ್ಳುಳ್ಳಿ 1 ಗಡ್ಡೆ, ಎಣ್ಣೆ 5ರಿಂದ 6 ಟೇಬಲ್ ಸ್ಪೂನು, ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು, ಜೀರಿಗೆ 1ರಿಂದ 1.5 ಟೇಬಲ್ ಸ್ಪೂನು, ನಿಂಬೆಹಣ್ಣು 2, ಕೊತ್ತಂಬರಿ ಸೊಪ್ಪು 1 ಕಪ್ಪು, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಗೋಧಿ ಹಿಟ್ಟು 2ರಿಂದ 3 ಕಪ್ಪು. ಮೊದಲಿಗೆ ಒಂದು ದೊಡ್ಡ ಬೌಲಲ್ಲಿ ಉಪ್ಪು ಮತ್ತು ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳಿ. ಕಲಿಸ್ಬೇಕಾದ್ರೆ ನೋಡ್ಕೊಳ್ಳಿ, ಒಂದೇ ಸಲ ನೀರು ಹಾಕಿದರೆ ತುಂಬ ಮೆತ್ತಗಾಗೋಗ್ಬಿಡುತ್ತೆ, ಸರಿಯಾಗಲ್ಲ. ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೊಂದು ಸಲ ಸ್ವಲ್ಪ ಕಲಿಸ್ಕೊಳ್ಳಿ. ಅದನ್ನು 10 ನಿಮಿಷ ಮುಚ್ಚಿಡಿ. ನಂತರ ಆಲೂ ಸ್ಟಫಿಂಗ್ ಮಾಡೋದಕ್ಕೆ ಬೇಯಿಸಿರೋ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಬಿಸಿ ಇದ್ದಾಗಲೇ ಮಾಡಿದರೆ ತುಂಬ ಈಸಿ ಆಗುತ್ತೆ. ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ದಪ್ಪ ತಳ ಇರೋ ಪಾತ್ರೆನ ಸ್ಟವ್ ಮೇಲಿಟ್ಟು ಆಯಿಲ್ ಹಾಕಿ ಬಿಸಿಯಾಗಕ್ಕೆ ಬಿಡಿ. ಆನಂತರ ಅದಕ್ಕೆ ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕಿ, ನಂತರ ಅದಕ್ಕೆ ರುಬ್ಬಿಟ್ಟಿರೋ ಅಂಥ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ, ಈರುಳ್ಳಿ ಸ್ವಲ್ಪ ಬಾಡಿದೆ. ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ. ದಪ್ಪ ತಳದ ಪಾತ್ರೆ ತಗೊಂಡ್ರೆ ಸೀದು ಹೋಗಲ್ಲ. ಇದಕ್ಕೆ ಉಪ್ಪು ಹಾಕಿ. ಈಗ ಈರುಳ್ಳಿ ತುಂಬ ಬೇಯಬೇಕಂತ ಇಲ್ಲ, ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈಗ ಈರುಳ್ಳಿ ಸಾಫ್ಟ್ ಆಗಿದೆ. ಅದಕ್ಕೆ ಮ್ಯಾಶ್ ಮಾಡಿರೋ ಅಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣು ರಸನ ಹಾಕಿ. ನೀವೇನಾದರೂ ಸ್ಟವ್ ಆನ್ ಆಗಿದ್ದು ನಿಂಬೆಹಣ್ಣು ರಸ ಹಾಕಿ ಬಿಸಿ ಮಾಡಿದರೆ ಕಹಿ ಆಗುತ್ತೆ. ಈಗ ಆಲೂಗಡ್ಡೆ ಸ್ಟಫಿಂಗ್ ರೆಡಿಯಾಗಿದೆ. ಅದು ತಣ್ಣ ಆದಮೇಲೆ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಈಗ ಕಲಸಿಟ್ಟಿರೋ ಗೋಧಿ ಹಿಟ್ಟನ್ನು ಒಂದು ಸಣ್ಣ ಉಂಡೆ ಮಾಡ್ಕೊಂಬಿಟ್ಟು ಸ್ವಲ್ಪ ಒತ್ಕೊಳ್ಳಿ. ಆಮೇಲೆ ಸೈಡನ್ನ ಈ ಥರ ಪ್ರೆಸ್ ಮಾಡಿ ತೆಳು ಮಾಡ್ಕೊಳ್ಳಿ. ಈಗ ಅದರೊಳಗಡೆ ಆಲೂಗಡ್ಡೆ ಸ್ಟಫಿಂಗ್ನ ಇಟ್ಟು ಚೆನ್ನಾಗಿ ಮುಚ್ಕೊಳ್ಳಿ. ಮುಚ್ಚಬೇಕಾದ್ರೆ ಸ್ವಲ್ಪ ಕೇರ್ ತೊಗೋಬೇಕು, ಇಲ್ಲ ಅಂತ ಹೇಳಿದರೆ ಸ್ಟಫಿಂಗೆಲ್ಲ ಆಚೆ ಬಂದುಬಿಟ್ಟು ಒತ್ತಬೇಕಾದ್ರೆ ಕಷ್ಟ ಆಗುತ್ತೆ. ಈಗ ಇದನ್ನು ಚಪಾತಿ ಮಣೆ ಮೇಲೆ ಇಟ್ಟು ಚೆನ್ನಾಗಿ ಚಪಾತಿ ಥರ ಒತ್ಕೊಳ್ಳಿ. ಒತ್ತಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕು. ಏನಾದರೂ ನೀವು ಜಾಸ್ತಿ ಪ್ರೆಷರ್ ಹಾಕಿ ಒತ್ತಿದರೆ ಅದು ಸ್ಟಫಿಂಗ್ ಆಚೆ ಬರುತ್ತೆ. ಸ್ವಲ್ಪನೇ ಪ್ರೆಷರ್ ಹಾಕಿ ಒತ್ತಿ. ಅಕಸ್ಮಾತ್ ನಿಮಗೇನಾದರೂ ಒತ್ತಿದ ನಂತರ ಅದು ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಬಾಳೆ ಎಲೆ ಇಲ್ಲ ಅಂತ ಹೇಳಿದರೆ ರೊಟ್ಟಿ ಶೀಟು ಇಲ್ಲಾಂದರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟು ಒತ್ಬೋದು. ಈಗ ಒತ್ತಿರೋ ಪರಾಟನ ತೆಗೆದು ಕಾದಿರೋ ಅಂಥ ಹಂಚು ಇಲ್ಲಾಂದರೆ ಕಾವಲಿ ಮೇಲೆ ಹಾಕಿ ಆಗಾಗ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಬದಿನಲ್ಲಿ ಬಣ್ಣ ಬದಲಾಯಿಸೋ ತನಕ ಬೇಯಿಸಿ. ಈಗ ಆಲೂ ಪರಾಟ ರೆಡಿಯಾಗಿದೆ. ಇದನ್ನು ನಾವು ಉಪ್ಪಿನಕಾಯಿ, ಮೊಸರು ಅಥವಾ ಬೆಣ್ಣೆ ಜೊತೆ ತಿನ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.